ಇಂದಿನ ದಿನವು ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಸಮಯ ಶುಭ ಸಮಯ. ಗೋವಿಂದಾಚಾರ್ಯರ ಪುಣ್ಯಸ್ಮರಣೆ ಇದಕ್ಕಿಂತ ಹೆಚ್ಚು ಉತ್ತಮ ಹೇಗಾಗಲಿಕ್ಕೆ ಸಾಧ್ಯ? ಇದು ನಿಜವಾದ ಅರ್ಥದಲ್ಲಿ ಗೋವಿಂದಾಚಾರ್ಯರ ಪುಣ್ಯಸ್ಮರಣೆ. ನಿಮ್ಮನ್ನು ಟ್ರಸ್ಟ್, ಗೋವಿಂದಾಚಾರ್ಯರ ಟ್ರಸ್ಟ್ ಕಣ್ರಪ್ಪ ಇದು. ನಿಮ್ಮಂಥವರನ್ನು ಟ್ರಸ್ಟ್ ಮಾಡದಿದ್ರೆ ನಮಗೆ ಎಂಥ ಬೆಲೆ? ಹಾಗಾಗಿ ಇಂಥದೊಂದು ಬನ್ನಂಜೆ ಗೋವಿಂದಾಚಾರ್ಯ ಟ್ರಸ್ಟ್ ಯಾವ ಸಾರ್ಥಕತೆಯಲ್ಲಿ ಇದೆ ಅಂತಂದರೆ, ಸಾಮಾನ್ಯವಾಗಿ ವಿನಯ್ ಅವರ ಮಾತು ಕೇಳಬೇಕಾದ್ರೆ ಅದು ಟಿಕೆಟ್ ಸಿಕ್ಕು, ಸೀಟು ಸಿಕ್ಕು, ಒದಗಿ ಬಂದರೆ ಉಂಟು ಅನ್ನುವಂತಹ ಸಂದರ್ಭದಲ್ಲಿ ನಮಗಿರುವ ಕೃತಾರ್ಥತೆ, ನೀವು ಹಾಗೇ ಬರುವುದಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರಲ್ಲ, ನಮ್ಮನ್ನು ನಂಬಿ ಅದು ದೊಡ್ಡದು. ಅವರು ನಮ್ಮ ಜೊತೆಗೆ ಬೆಲೆ, ಗೌರವಧನ ಯಾವುದೋ ಮಾತಾಡದೆ ಗೋವಿಂದಾಚಾರ್ಯರ ವೇದಿಕೆಯ ಅದು ನನ್ನ ಪುಣ್ಯ, ನಾನು ಬರ್ತೇನೆ ಅಂತ ಬಂದರು ನೋಡಿ. ಇದು ನಿಜವಾದ ನಾಮಸ್ಮರಣೆಯ ಫಲವೂ ಹೌದು, ಆ ಗೋವಿಂದಾಚಾರ್ಯರ ನಾಮಕ್ಕಿರುವ ಬಲವೂ ಹೌದು. ಅಂಥದ್ದೊಂದು ನಾನು ಬಹಳ ಬಾರಿ ಇವರು ಹೇಳುವಾಗ ಅನ್ಕೋತಾ ಇದ್ದೆ. ನಮ್ಮಲ್ಲೆಲ್ಲ ಊಟ ಮಾಡುವ ಮೊದಲು, ಊಟ ಮಾಡಿದ ನಂತರ ಗೋವಿಂದಾನಿ ಗೋವಿಂದ ಅನ್ನೋದೊಂದು ಪದ್ಧತಿ ಇದೆ. ಒಳ್ಳೆಯ ಕೆಲಸಗಳಲ್ಲೆಲ್ಲ ಬಹಳ ಜನ ಗೋವಿಂದಾನಿ ಗೋವಿಂದ ಅನ್ನುವಾಗ ನಮ್ಮಪ್ಪ ಅಂತಿದ್ದೆ. ನನಗಿವತ್ತು ಹೌದು ಅನ್ನಿಸ್ತಿತ್ತು. ಯಾಕಂದರೆ ಗೋವಿಂದ ಅಂದರೆ ಯಾರೋ ಮಂಗಳೂರಿನಲ್ಲೋ ಉಡುಪಿಯಲ್ಲೋ ಸ್ವಾಮಿಗಳು ಹೇಳ್ತಿದ್ರು ಅಂತ ನೆನಪು. ಆ ಗೋವಿಂದ ಅಂತ ಹೆಸರು ಇಟ್ಟು ಬಿಟ್ರಲ್ಲ ಪಡುಮನ್ನೂರು ನಾರಾಯಣಾಚಾರ್ಯರು, ಅದು ಎಂಥ ಹೆಸರು ಆಯ್ಕೆ ಮಾಡಿದ್ರು. ಬಹುಶಃ ಆ ಪಡುಮನ್ನೂರು ನಾರಾಯಣಾಚಾರ್ಯರು ಮಾತ್ರ ಕರೆದ್ರು ಏನೋ, ನಮಗೆ ಅಷ್ಟು ಕರೆಯುವಷ್ಟು ಸಲಿಗೆ ಆಗಲಿಲ್ಲ ಅಂತ. ಯಾಕೆ ನಾನು ಉತ್ಪ್ರೇಕ್ಷೆ ಹೇಳ್ತಿಲ್ಲ. ಗೋವಿಂದಾಚಾರ್ಯರು ಅಂದರೆ ಮಹಾಭಾರತ, ಗೋವಿಂದಾಚಾರ್ಯರು ಅಂದರೆ ರಾಮಾಯಣ, ಗೋವಿಂದಾಚಾರ್ಯರು ಅಂದರೆ ಉಪನಿಷತ್ತು, ಗೋವಿಂದ ಅಂದರೆ ವೇದ, ಗೋವಿಂದ ಅಂದರೆ ಅಷ್ಟಾದಶ ಪುರಾಣ, ಗೋವಿಂದ ಅಂದರೆ ವಿಷ್ಣು ಸಹಸ್ರನಾಮ, ಗೋವಿಂದ ಅಂದರೆ ಮಧ್ವಾಚಾರ್ಯರ ಸಿದ್ಧಾಂತ, ಗೋವಿಂದ ಅಂದರೆ ಬಾಣಭಟ್ಟ, ಗೋವಿಂದ ಅಂದರೆ ಭವಭೂತಿ ಯಾವುದಲ್ಲ. ಆ ಗೋವಿಂದ ನಾಮವನ್ನೂ ಕೂಡ ನಮಗೆ ನೆನಪಿಸುವ ಹಾಗೆ ಈ ಗೋವಿಂದನ ವಿಶೇಷ ಅವತಾರ ಆಯಾಮಗಳನ್ನು ಮನನ ಮಾಡಿಕೊಟ್ಟು ನಮ್ಮ ಗೋವಿಂದನ ವಿಸ್ತಾರಕ್ಕೆ ಎಲ್ಲವನ್ನು ಗೋ ಅಂದರೆ ಮತ್ತೆ ಗೋವಿಂದ ಅಂತ ಕಾಣಿಸುತ್ತೆ. ಬಂದದನ್ನೆಲ್ಲ ಗೋ ಅನ್ಬೇಕಷ್ಟೇ ನಾವು, ಆಗ ಗೋವಿಂದನ ಹತ್ತಿರ ಹೋಗುವುದಕ್ಕೆ ಸಾಧ್ಯ ಅನ್ನುವ ಒಂದು ಹೊಸ ಸಂದೇಶವನ್ನು ಎಲ್ಲ ಯುವ ಪೀಳಿಗೆಗಳ ಹೃದಯದಲ್ಲಿ ಮೂಡಿಸ್ತಾ ಇರುವ ಪ್ರೀತಿಯ ವಿನಯ ವಾರಣಾಸಿಯವರಿಗೆ ಅತ್ಯಂತ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ನಾನು ನಿಮಗೆ ಆಗಲೇ ಹೇಳಿದೆ, ನಮಗೆ ಎಂಥ ಸಂಕಷ್ಟದ ಸಂದರ್ಭದಲ್ಲಿ ಪೂಜ್ಯರು ಒದಗಿದರು ಅಂತ. ಅದನ್ನು ಸಾಧ್ಯವಾಗಿಸಿದ್ದು ಅಪ್ಪನ ಶಿಷ್ಯ ಬಳಗದ ವಿಜಯ ಸಿಂಹಾಚಾರ್ಯರು, ಮಧು ಮತ್ತು ಕೃಷ್ಣರಾಜ ಕೊತ್ಪಾಡಿ ಎಲ್ಲರೂ ಕೂಡಿ ಒದಗಿಸಿಕೊಟ್ಟದ್ದು ಈ ಸ್ವಾಮೀಜಿಯವರನ್ನು. ಅವರು 600 ಇಷ್ಟರವರೆಗೆ 600 ಬಾರಿ ಶ್ರೀಮದ್ ಭಾಗವತವನ್ನು ಸರಣಿ ಉಪನ್ಯಾಸವಾಗಿ ನಡೆಸಿದ ಇತಿಹಾಸವುಳ್ಳವರು. ಮನೆಗಳಲ್ಲಿ ಅನೇಕ ಭಕ್ತಿ ಕಥೆಗಳನ್ನು ಉಂಟು ಮಾಡುವಂತೆ ತಾನು ರಚಿಸಿ ಅವುಗಳನ್ನೆಲ್ಲ ಮಕ್ಕಳಿಗೆ ತಿಳಿಸುವ ಹಾಗೆ ಆಡಿಯೋ ಬುಕ್ಕು ಮತ್ತು ಈಗಾಗಲೇ ಶ್ರೀಶಾನಂದರು ಹೇಳಿದ ಹಾಗೆ ಪುಸ್ತಕ ರೂಪದಲ್ಲಿ ಒದಗಿಸಿಕೊಟ್ಟವರು. ಇದೊಂದು ಮಾತ್ರ ದಯವಿಟ್ಟು ಕೂತ್ಕೊಂಡ್ರೆ ಬಹಳ ಸಂತೋಷ, ಹೋಗದೆ. ಏಕೆಂದರೆ ಪೂಜ್ಯರ ಮಾತು ಇದೊಂದು ಸಂಸ್ಕೃತಿಯ ಭಾಗ, ಇದೊಂದು ಪರಂಪರೆಯ ಭಾಗ. ನಮಗೆ ಬೇಕಾದವರದು ಮುಗೀತು, ನಾವು ಎದ್ದು ಹೋಗುತ್ತೀವಿ ಅನ್ನೋದು ಬಹುಶಃ ಈ ಸಂಸ್ಕೃತಿಯ ಭಾಗ ಅಲ್ಲ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಕೂತ್ಕೊಳ್ಳಿ. ಪೂಜ್ಯರ ಮಾತು ಒಂದು 15 ನಿಮಿಷ ಅವರ ಆಶೀರ್ವಚನ. ಅದಾದ ಬಳಿಕ ಬನ್ನಂಜೆ ಗೋವಿಂದಾಚಾರ್ಯರ ಭಗವದ್ಗೀತೆಯನ್ನು ಇಟ್ಟುಕೊಂಡು MD ಕೌಶಿಕ್ ಒಂದು 45 ನಿಮಿಷ ಭಗವದ್ಗೀತೆಯ ಮುಖಾಂತರ ಇಂದ್ರಜಾಲವನ್ನ ಮಾಡ್ತಾರೆ. ಅದಾದ ಬಳಿಕ ನಾವು ಸ್ವಲ್ಪ ಉಪಹಾರ ಇಟ್ಟಿದ್ದೇವೆ, ಫಲಾಹಾರ ಅನ್ನಿ ಎಲ್ಲ ಸ್ವೀಕರಿಸಿ ಹೋಗಬೇಕು ಅಂತ ಪ್ರಾರ್ಥಿಸ್ತಾ ಪರಮ ಪೂಜ್ಯರು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಕರೋತು ಮಮ ಕಲ್ಯಾಣಂ ಹರಿಹೈಮುಖಾಭಿದಃ ಗುರುಶ್ಚ ಬದ್ಧನಾಮೇ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ.
ಅನವಧ್ಯಾತ್ಮ ಚಾರಿತ್ರಂ ವಾದಿ ಪ್ರಜ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯೋತ ಭಾಸ್ಕರಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಬಲಿಂ ವಿಶೇಷಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿರಂ ಸಮಸ್ತ ಗುರುಭ್ಯೋ ನಮಃ ಹರಿ ಓಂ. ನಾರದರು ಬರ್ತಾ ಇದ್ರು. ಅವ ಜನಗಳೆಲ್ಲ ಗುಂಪಾಗಿ ಹೋಗ್ತಾ ಇದ್ದಾರೆ. ನಾರದರು ಕೇಳಿದ್ರು, ಎಲ್ಲಿ ಹೋಗ್ತಿದ್ದೀರಿ ಇಷ್ಟು ಜನ? ನಾವು ವೈಕುಂಠಕ್ಕೆ ಹೋಗ್ತಿದ್ದೀವಿ. ಯಾಕೆ ಅಲ್ಲೇನು ಕೆಲಸ ನಿಮಗೆ? ಅಲ್ಲೇ ವಿಷ್ಣು ನೋಡ್ಬೇಕು, ವಿಷ್ಣು ವೈಕುಂಠದಲ್ಲಿ ಇರ್ತಾರೆ ಹೇಳಿದ್ರು, ಅದಕ್ಕಾಗಿ ಹೋಗ್ತಾ ಇದ್ದೀರಿ. ನಾರದರು ಹೇಳಿದ್ರು, ವೈಕುಂಠದಲ್ಲಿ ವಿಷ್ಣು ಇಲ್ಲ. ನಿಮ್ಗೆ ಯಾರು ಹೇಳಿದ್ರು? ನಾನು ಅವನೇ ಹೇಳ್ದ. ಏನು? ದಾಹಂ ವಸಾಮ ವೈಕುಂಠೆ, ನಾನು ವೈಕುಂಠದಲ್ಲಿ ಇಲ್ಲ. ಹೌದಾ, ಸರಿ ಸರಿ, ಇನ್ನೊಂದು ಕಡೆ ಹೋಗ್ತೀವಿ, ಅಲ್ಲಿ ಇರ್ತಾರೆ ಅಂತ. ನಾನು ಅಲ್ಲಿ ಹೋಗುತ್ತೇನೆ, ಎಲ್ಲರ ಹೃದಯಕ್ಕೂ ಹೇಳಿದ್ದಾರೆ. ಒಂದಿಲ್ಲಿ ಅಲ್ಲಿ ಇಲ್ಲ. ಯಾರು ಹೇಳಿದ್ರು? ವಿಷ್ಣು ಹೇಳ್ದ. ನಾಹಂ ವಸಾಮ ವೈಕುಂಠ ಅಂತ ಹೇಳ್ದ ಅಂತ ಹೇಳಿದ್ರಿ. ಈಗ ಯೋಗಿ ನಾವು ಹೃದಯೇಶ್ವ, ಯೋಗಿಗಳ ಹೃದಯದಲ್ಲಿ ನಾ ಇಲ್ಲ. ಪುನಃ ಹೊಡೆದು ಎಲ್ಲಿ ಹೋಗ್ತೀರಿ? ಹುಡ್ಕೊಂಡು ಹೋಗ್ತೀರಿ. ನಾರದರು ಹೇಳಿದ್ರೆ, ನೀವು ಹುಡ್ಕೊಂಡು ಹೋದ್ರೆ ಸಿಗೋದಿಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕು? ನಾನು ಅಲ್ಲೇ ಹೋಗ್ತಿದ್ದೀನಿ. ಎಲ್ಲಿ? ಮದ್ಭಕ್ತಃ ಎತ್ರ ಗಾಯಂತಿ ಕಷ್ಟ ತಿಷ್ಟಾಮಿ ನಾರದ. ನಾನು ಗಾಯನ ಸಮಾಜಕ್ಕೆ ಹೋಗ್ತೀನಿ. ಅಲ್ಲಿ ಇನ್ನೊಂದು ಭಕ್ತರು ಗಾಯನ ಮಾಡ್ತಾ ಇರ್ತಾರೆ, ಅಲ್ಲಿರ್ತಾರಂತೆ. ಸರಿ, ಹಾಗೂ ನಾವು ಗಾಯನ ಸಮಾಜಕ್ಕೆ ಬರ್ತೀವಿ. ಅಲ್ಲಿ ಬರೀ ಸಂಗೀತ ಮಾತ್ರ ಇಲ್ಲ, ಎಲ್ರಿಗೂ ಅರ್ಥವಾಗುವ ಪ್ರವಚನ ಇದೆ. ನಮ್ಮ ವಿನಯದವರು ಪ್ರವಚನ ಇದೆ, ಆ ಜೊತೆಯಲ್ಲಿ ಸಂಗೀತ ಇದೆ. ಸರಿ, ಅಲ್ಲಿ ಹೋದಂತೆ. ನಿಜ, ಇಂಗ್ಲಿಷ್ ಬಾರದವರಿಗೂ ಅರ್ಥ ಮಾಡಿಸೋ ಪ್ರವಚನ ಅದು. ನಂಗಂತೂ ಇಂಗ್ಲಿಷ್ ಬರೋಲ್ಲ. ಈಗ ನಾವು ಓದಿದ್ದು ಸ್ಕೂಲಲ್ಲ, ಗುರುಕುಲ, ವಿದ್ಯಾಮಾತರ ಜೊತೆಯಲ್ಲಿ ಓದ್ತಾ ಇದ್ದವ. 7-8 ವರ್ಷ ಅವ್ರ ಸೇವೆ ಮಾಡ್ತಾ ಇದ್ದೆ. ಅವ್ರು ಎಲ್ಲಿ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ನಾನು ಅಲ್ಲಿ ಭಾಗವತಿಗೆ ಮಠದಲ್ಲಿ ಭಜನೆ ಮಾಡ್ಲಿಕ್ಕಾಗಿ ಒಬ್ಬರು ಇರ್ತಾರೆ, ಭಾಗವತರು ಅಂತ ಅವ್ರನ್ನ ಕರೀತಾರೆ. ನೈವೇದ್ಯ ಮಾಡುವಾಗ ಹಾಡು ಹೇಳೋದು, ಸ್ವಾಮಿಗಳು ಪ್ರದಕ್ಷಿಣೆ ಹಾಕುವಾಗ ಹಾಡು ಹೇಳ್ತಾ ಹೋಗ್ಬೇಕು, ಬ್ರಾಹ್ಮಣರು ಊಟ ಮಾಡ್ತಿರುವಾಗ ಅಲ್ಲಿ ಭಜನೆ ಮಾಡಬೇಕು ಅಂತ ಕರೆದು ಕೊಟ್ರು. ನಿಮ್ಗೆ ಹಾಡ್ಲಿಕ್ಕೆ ಬರ್ತಾ? ಒಂದು ಹಾಡು ಹೇಳಿ ನೋಡೋಣ. ಒಂದು ಹೇಳಿದೆ. ಸರಿ, ಪಕ್ಕದಲ್ಲಿ ಒಬ್ಬರಿದ್ದು ರಾಜಣ್ಣ ಅಂತ, ಇವರಿಗೆ ಭಾಗವತಿಗೆ ಅಭ್ಯಾಸ ಮಾಡಿಸಿ, ಭಾಗವತಿಗೆ ತಯಾರು ಮಾಡಿ. ಒಂದೊಂದು ನೈವೇದ್ಯ ಆಗುವಾಗ ಒಂದು ಬೇರೆ ಹಾಡು, ಸಂಕೀರ್ತನ ಆಗುವಾಗ ನಾಮ ಸಂಕೀರ್ತನ ಬೇರೆ ಹಾಡು, ಒಂದೊಂದು ಹಾಡು ಇರುತ್ತೆ. ಜೋಗಳ ಹಾಡುವ ಬೇರೆ ಹಾಡು, ಹೀಗೆಲ್ಲ ಅದನ್ನು ಅಭ್ಯಾಸ ಮಾಡ್ತಿದ್ದೆ. ನಾನು ವಸ್ತುತಃ ಸ್ವಾಮಿಗಳ ಹೇಳಿದ್ರು ಸ್ವಾಮಿಗಳಾಗಬೇಕು ಅಂತ. ನಮ್ಮ ಪೂರ್ವಾಶ್ರಮ ದೊಡ್ಡಪ್ಪನವರು ವಾದರಾಜಾಚಾರ್ಯ ಅಂತ, ಅವರು ಭಾಗವತ ಎಲ್ಲ ಹೇಳ್ತಾ ಇದ್ರು. ನಾನು ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ. ಅವಾಗ ಮೊದಲು ನಾ ಹೇಳಕ್ಕೆ ಎಲ್ಲ ಕೇಳ್ತಿದ್ದಾರಲ್ಲ, ನನಗೂ ಅರ್ಥ ಆದಷ್ಟು ಆಗಲ್ಲ. ಅದು ಕೇಳಿದ್ರೆ ಅಲ್ಲಿ ಅಜಾಮಣನ ಕಥೆ ಆಗ್ತಾ ಇತ್ತು. ಅಜಾಮಣನ ಕಥೆಯನ್ನು ಕೇಳಿದೆ. ಹಾಗಾದ್ರೆ ಭಾಗವತ ಅಂದ್ರೆ ಕತೆ, ದೇವರ ಕತೆ. ಸರಿ, ಅಜಾಮಣನ ಕತೆ. ನಾ ಹೋದೆ. ಅಜಾಮಣನ ಪಾಪ ಪರಿಹಾರ ಮಾಡ್ದ ದೇವರು. ನಾರಾಯಣನ ಕೂಡಲೇ ಪರಿಹಾರ ಮಾಡ್ದ. ನಾನು ಎಷ್ಟೋ ಪಾಪ ಮಾಡಿದ್ದೀನಿ, ನನ್ನ ಪಾಪ ಪರಿಹಾರ ಮಾಡ್ತಾನ? ನೀವು ಭಕ್ತಿಯಿಂದ ಕೇಳಿದ್ರೆ ಪರಿಹಾರ ಮಾಡ್ತಾರೆ. ಹೀಗೆ ಆ ರೀತಿ ಶುರುವಾಯಿತು ಭಾಗವತ. ಎಲ್ಲಿ ಹೋದ್ರು ಭಾಗವತಕ್ಕೆ ಕೇಳ್ತಾ ಎಲ್ಲ ಕಥೆಯು ಬಾಯ್ಪಾಠ ಬಿಡ್ತು. ಅದನ್ನು ಇಟ್ಕೊಂಡೆ ಭಾಗವತ ಸಪ್ತಾಹ ಶುರು ಮಾಡಿದೆ. ಪುತ್ತಿಗೆ ಸ್ವಾಮಿಗಳ ಇವತ್ತು ಈಗ 4ನೇ ಪರ್ಯಾಯ ಅವರದು. ಮೊದಲ ಪರ್ಯಾಯಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಮೊದಲ ಪರ್ಯಾಯದಲ್ಲಿ ಸಪ್ತೋತ್ಸವ ಕಾಲದಲ್ಲಿ ಸಪ್ತಾಹ ಆಗಿತ್ತು. ಎಲ್ಲ ಸ್ವಾಮಿಗಳು ಕೇಳಿದ್ರು, ಎಲ್ಲರೂ ಕೇಳಿದ್ರು. ಭಾಗವತರಲ್ಲಿ
ಎಲ್ಲ ಕಥೆಗಳು ಬಹಳ ಹೃದಯವಾಗಿ ಬರುತ್ತೆ. ಆಪತ್ತರಿಂದ ಪರಿಹಾರ ಆಗತ್ತೆ. ಯಾರಾದ್ರೂ ಮೃತರಾಗಿದ್ದರೆ ಈ ಭಾಗವತ ಕೇಳಿದ್ರೆ ಅವ್ರಿಗೆ ಪರಿಹಾರ ಆಗುತ್ತೆ. ನಮ್ಮ ದೊಡ್ಡಪ್ಪನವರಿಗೆ ಒಬ್ಬ ಚಿಕ್ಕಮ್ಮ ಇದ್ರು, ಅಕ್ಕು ಚಿಕ್ಕಿ ಕರೀತಾ ಇದ್ರು, ಚಿಕ್ಕಮ್ಮ ಅಂತ. ಅವ್ರು ಹೇಳಿದ್ರು, ಅದು ನಾನು ತಿರ್ಕೊಂಡಿರೋದ ಮೇಲೆ ನನಗೆ ಸದ್ಗತಿ ಆಗೋವತ್ತು ನೀನು ಮಾಡಬೇಕು, ನಮ್ಮ ಮಕ್ಕಳು ನಮ್ಗೆ ಉಪಯೋಗ ಇಲ್ಲ, ಸರಿ ಮಾಡೋಣ ಅದಕ್ಕೇನಂತೆ. ಇಲ್ಲ ನೀನು ನನಗೆ ಮಾತು ಕೊಡಬೇಕು, ಸದ್ಗತಿ ಆಗುವಂತೆ ಮಾಡ್ತೇನೆ, ಮಾತು ಕೊಡಬೇಕು. ಸರಿ ಮಾತು ಕೊಟ್ಟರು. ಇಲ್ಲ ಆಯಿತು, ತಿರ್ಕೊಂಡು ಹೋದ್ರು. ಎಷ್ಟೋ ವರ್ಷ ಆದ ಮರ್ತು ಬಿಟ್ರು. ಒಂದು ದಿವಸ ನಮ್ಮ ತಾಯಿಯ ಕನಸಿನಲ್ಲಿ ಆ ಹೆಣ್ಮಕ್ಳು ಬಂದರು. ವಾದರಾಜ ಅಂತ ಅವ್ರ ಹೆಸರು, ವಾದು ಅಂತ ಕರಿತಾ ಇದ್ರು. ಪದ್ಮಾವತಿ ವಾದು ಎಲ್ಲಿ ಅಂತ ಕೇಳಿದ್ರು ಮತ್ತೆ ತಾಯಿ ಹತ್ರ. ಇಲ್ಲ ತಾಯಿ, ಅಲ್ಲಿ ಅವರು ಪಕ್ಕದ ಬೀದಿಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಸರಿ ನಾ ಅಲ್ಲೇ ಹೋಗ್ತೇನೆ. ಏನೋ ಕನಸಾಯ್ತು ಬಿಟ್ಬಿಟ್ರು. ಮಾರನೇ ದಿವಸ ಏನಾಯ್ತು, ಅವ್ರ ಕಾಲೇಜಿನಲ್ಲಿ ಓದ್ತಾ ಇದ್ರ, ಆಟ ಆಡುವಾಗ ಎಚ್ಚರ ಬಿಡಿಬಿಟ್ಟ. ಸರಿ ಅವನನ್ನು ಎತ್ತಿಕೊಂಡು ಆಟೋದಲ್ಲಿ ಹಾಕೊಂಡು ಮನೆಗೆ ಬಂದರು. ಮನೆಗೆ ಬಂದು ಸೋಫಾದಲ್ಲಿ ಮಲಗಿದ್ರು. ನಾನು ಚಿಕ್ಕ ಹುಡುಗ ಅವಾಗ, ನನ್ನ ನೆನಪಿದೆ. ಆಟೋದಲ್ಲಿ ಅಂದರೆ ನಾಲ್ಕು ಜನ ಕರ್ಕೊಂಡು ಬರೋದು, ಮಲಗೋದು. ನಮ್ಮ ತಾಯಿ ಬಂದು ನೀರು ಹಾಕೋದೆಲ್ಲ ನೆನಪಾಯಿತು. ಅವಾಗ ನಮ್ಮ ತಾಯಿ ಹೇಳಿದ್ರು, ಬಾವಾ ಅಕ್ಕ ಮಾಮಿ ಕನಸಲ್ಲಿ ಬಂದಿದ್ರು, ವಾದು ಎಲ್ಲಿ ಅಂತ ನಿಮ್ಮನ್ನು ಕೇಳಿದ್ರು, ನಾನು ಪಕ್ಕದ ಒಂದು ಬೀದಿಯಲ್ಲಿದ್ದೇನೆ ಹೇಳಿದೆ. ಅವಾಗ ನೆನಪಾಯ್ತು, ಅವರಿಗೂ ಸದ್ಗತಿ ಆಗುವಂತೆ ಮಾಡಬೇಕು ಹೇಳಿದರು. ಸರಿ ಮಾರನೇ ದಿವಸವೇ ಭಾಗವತ ಸಪ್ತಾಹ ಶುರು ಮಾಡಿದ್ರು. ಬೆಳಗ್ಗೆಲ್ಲ ಪಾರಾಯಣ, 6 ಗಂಟೆ 7 ಗಂಟೆ ಹೊತ್ತು ಪಾರಾಯಣ, ಸಂಜೆ 2 ಗಂಟೆ ಹೊತ್ತು ಅನುವಾದ. 6-7 ದಿವಸ ಆಯಿತು. 7ನೇ ದಿವಸ ಕೃಷ್ಣಾರ್ಪಣೆ ಬಿಟ್ರು. ಆ ಜೀವಕ್ಕೆ ಸದ್ಗತಿ ಆಗಲಿ, ಈ ಭಾಗವತಿಯಿಂದ ಪರಮ ಸಂತೋಷರಾಗಲಿ, ಕೃಷ್ಣಾರ್ಪಣೆ ತಂದರು. 8ನೇ ದಿವಸ ಬೆಳಗ್ಗೆ ನಮ್ಮ ತಾಯಿ ಕರೆಸು, ಪದ್ಮಾವತಿ ನನಗೆ ಬಹಳ ತೃಪ್ತಿ ಆಗಿದೆ, ವಾದವತ ಹೇಳು, ಎಲ್ರಿಗೂ ಒಳ್ಳೆದಾಗಲಿ ಅಂತ ಹೇಳಿಕೊಂಡು ಹೋದ್ರು. ಅಷ್ಟು ಹೇಳಿ ಆಮೇಲೆ ಅವ್ರಿಗೆ ಏನು ತೊಂದರೆ ಆಗಿಲ್ಲ. ಇದು ಹೀಗೆ ಸಪ್ತಾಹದ ಮಹಿಮೆ. ಕುತ್ತಿಗೆ ಸ್ವಾಮಿಗಳ ಪರ್ಯಾಯದಲ್ಲಿ ಮೊದಲ ಸಪ್ತಾಹ ಆಯ್ತು. ಕೊನೆ ದಿವಸ ಅಂದ್ರೆ ಆ ಪರ್ಯಾಯ 7 ದಿವಸ, ಅಲ್ಲೆಲ್ಲ ದಿವಸ ವೈಭವಕ್ಕೆ ಒಂದು ಆನೆಯನ್ನು ಕಟೀಲ್ನಿಂದ ಆನೆ ತಂದಿದ್ದರು. ಆನೆ ವೈಭವಕ್ಕೆ ಗುತ್ತಿಯಲ್ಲಿ ರಥ ನಿಲ್ಲುತ್ತೆ. ಅವಾಗ ಸ್ವಾಮಿಗಳು, ಎಲ್ಲ ಸ್ವಾಮಿಗಳು ಮಂಗಳಾರತಿ ಮಾಡ್ತಿರ್ತಾರೆ. ಇದ್ದಕ್ಕಿದ್ದಂತೆ ಓಡಿ 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 ಓಡಿ, ಯಾಕೆ ಆನೆ ಹುಚ್ಚೆದ್ದು ಬರ್ತಾ ಇದೆ, ಎಲ್ಲರೂ ಓಡ್ರಿ 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 ಅಂತ ಎಲ್ಲ ಸ್ವಾಮಿಗಳೆಲ್ಲ ಎದ್ದು ಪಕ್ಕದಲ್ಲಿ ಸರಿಸ್ಬಿಟ್ರು. ಎಲ್ಲಿ ಆನೆ ಪಕ್ಕದಲ್ಲಿ ಸರಿದ್ರು. ಸರಿ ನಾನು ಓಡಬೇಕು ಅಂತ, ಅವಾಗ ಸನ್ಯಾಸ ಆಗಿಲ್ಲ. ಸರಿ ಆನೆ ಹತ್ರ ಬರ್ತಾ ಇದೆ, ಆ ಕ್ಯಾಮರಾ ಇದೆಯಲ್ಲ ಅದರ ಅಷ್ಟೇ ದೊಡ್ಡ ಆನೆ ಇದೆ. ನಾವು ಓಡಬೇಕಂತ ಓಡಿದೆ. ಈ ರಥದ ಹಗ್ಗ ಕಾಲು ಎಡವಿತು, ಬಡಮ್ಮ ಬಿದ್ದೆ. ಆನೆ ಬಂದಾಯ್ತು, ಒಂದು ಕಾಲು ನನ್ನ ತಲೆಗೆ ಹೊಡೀತು, ಬದಕ್ಕೆ ಬಿದ್ದೆ. 2ನೇ ಕಾಲು ನನ್ನ ಬೆನ್ನಿಗೆ ಹೊಡೀತು, ನಾನು ಅಂಗಾತಾಗ್ಬಿದ್ದೆ. ನೋಡ್ತಾ ಇದ್ದೀನಿ, ಅಂಗಾತಾಗಿ ಬಿದ್ದಿದ್ದೇನೆ. 3ನೇ ಕಾಲು ನನ್ನ ಮುಖ ಒರೆಸ್ಕೊಂಡು ಹೋಯ್ತು. 3ನೇ ಕಾಲು ಅಂತ ಮುಖ ಒರೆಸ್ಕೊಂಡು ಹೋಯ್ತು. ಸರಿ 4ನೇ ಕಾಲು ನನ್ನ ತುಳಿತೆ. ಈ ಕಟ್ಟಿನಲ್ಲಿ ಒಬ್ಬರನ್ನು ತುಳಿದ್ಬಿಟ್ಟು ಅಂತ ಎದವಡ ಸತ್ತು ಬಿಟ್ಟಾನೆ. ನನ್ನನ್ನು ತುಳಿತೆ. ಸರಿ ಸಾಯ್ತೇವೆ, ಕಿಟ್ಟ 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 ಕಿಟ್ಟನ್ನು ಸಾಯೋಣ, ಕಿಟ್ಟ 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 ಅಂತ ಕಣ್ಣು ಮುಚ್ಕೊಂಡು ಕಿಟ್ಟ 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 ಅಂತ ಆನೆ ತುಳಿಲೇ ಇಲ್ಲ. ನೋಡ್ರೆ ಆನೆ ದಾಟಿಕೊಂಡು ಹೊಟ್ಟೋಗ್ಬಿಟ್ರೆ, ಆನೆ ದಾಟಿಕೊಂಡು ಅಷ್ಟು ದೂರ ಹೋಗ್ಬಿಟ್ಟಿದೆ. ಅವನೆಲ್ಲ ಓಡಿ ಬಂದರು. ಮಹಾರಾಯ ಸೆಳೆದು ಹಾಕಲಿಕ್ಕೂ ಆಗೋದಿಲ್ಲ, ಅದು ಕಣ್ಣು ಮುಂದೆ ಸಾಯ್ತು ಅಂತ ತಿಳ್ಕೊಂಡು ನಾವು ಎಳೆದು ಹಾಕಲಿಕ್ಕೂ ಆಗೋದಿಲ್ಲ. ಈಗ
ಕಣ್ಣು ಮುಂದೆ ಹೋಗ್ತಾ ಇದೆಯಲ್ಲೋ ಅಂತ ಇನ್ನು ರಾಜನ ಈ ಭಾಗವತ ಹೇಳಿದೆಯಲ್ಲ ಅದೇ ನಿಮ್ಮನ್ನು ಕಾಪಾಡಿದೆ, ವಿಪತ್ತನ್ನು ಕಾಪಾಡಿದೆ ಭಾಗವತ. ಗಜೇಂದ್ರ ಮೋಕ್ಷ ಆಯಿತು, ಗಜೇಂದ್ರನಿಂದ ಮೋಕ್ಷ. ಈಗ ಅವರಿಗೆ ಪುತ್ತಿ ಓಡಿ ಬಂದರು, ರಾಘಭಟ್ರೆ ನಿಮ್ಗೆ ಏನಾಗಿದೆಯಲ್ಲ, ಏನಾಗಿಲ್ಲ, ಮುಖವೆಲ್ಲ ಬಿಡಿಸೋಯ್ತು ಅವ್ರದ್ದು. ಅಥವಾ ಸೌಂಡು ಚಿಕ್ಕ ಸೌಂಡು ಹೇಳ್ತಾ ಇದ್ರು, ಅದು ಯಾರೋ ಆನೆ ಕೆಳಗೆ ಬಿದ್ದದ್ದು ಕಾಣಿಸ್ತು, ಅದು ಜುಟ್ಟು ಕಾಣಿಸ್ತಾ ಇದೆ. ಆಮೇಲೆ ರಾಘಭಟ್ರು ಅಂತ ಗೊತ್ತಾಯ್ತು. ಆಮೇಲೆ ವಿದ್ಯಾ ಬಂದರು ಹೇಳಿದ್ರು, ಅವಾಗ ಪೇಜಾರ್ ಸ್ವಾಮಿ ಬರ್ತಾ ಇದ್ದಾರೆ. ರಾಘವೇಂದ್ರನಿಗೆ ಪುನರ್ಜನ್ಮ ಬಂದಿದೆ ಅವನಿಗೆ. ಆನೆ 4 ಕಾಲು ಕೆಳಗೆ ಹೊರಲಾಡಿಕೊಂಡು ಬಂದ್ಬಿಟ್ಟಿದ್ದಾನೆ ಅವ. ಹೀಗೆ ಆ ಭಾಗವತ ಅದರ ಮಹಿಮೆ ನಮ್ಮ ಜೀವನದಲ್ಲೇ ನಾವು ನೋಡ್ತೇವೆ. ಹೀಗೆ ಈ ಭಾಗವತದಲ್ಲಿ ಅಂಗೈಯಲ್ಲಿ ಭಾಗವತ ಇದೆ ಅಂತ, ಅಂಗೈಯಲ್ಲಿ ಭಾಗವತ ನೋಡು ಹೇಳ್ತಾರೆ. ಅದೇನು ಅಂಗೈಯಲ್ಲಿ ಇಟ್ಟು 5 ಬೆರಳಿದೆ, ಕಿರುಬೆರಳು, ಉಂಗುರ ಬೆರಳು, ಮಧ್ಯ ಬೆರಳು, ತೋರು ಬೆರಳು, ಹೆಬ್ಬೆಟ್ಟು. ಈ ಬೆರಳು ಏನ್ ತೋರಿಸ, ಅವಿದ್ಯಾ ಚಿಕ್ಕ ಬೆರಳು, ಕಾಮ ಅಂದ್ರೆ ಇಚ್ಛೆ ಉಂಗುರ ಬೆರಳು, ಕರ್ಮ ತೋರು ಬೆರಳು. ಅವಿದ್ಯಾ ಕಾಮ ಕರ್ಮ ಬಿಹಿ, ಅವಿದ್ಯಾ ಕಾಮ ಕರ್ಮದಿಂದ ಈ ಬೆರಳು ಜೀವ. ಅವಿದ್ಯಾ ಕಾಮ ಕರ್ಮದಿಂದ ಜೀವ ಇದ್ದಾಗ ಈ ಹೆಬ್ಬೆರಳು ದೇವರು ದೂರವೇ ಇರ್ತಾನೆ, ಹೆಬ್ಬೆರಳು ದೂರ ಇರ್ತಾನೆ. ಆವಾಗ ಪರೀಕ್ಷಿತ ರಾಜರಿಗೆ ಮೊದಲು ಅವಿದ್ಯೆ ಬಂತು. ಈ ಋಷಿಗಳು ಬೇಕಂತಲೇ ಕೂತಿದ್ದಾರೋ ನಿಜವಾಗಿ ತಪಸ್ಸು ಮಾಡ್ತಾರೋ ಅಂತ ಅವಿದ್ಯೆ ಅಜ್ಞಾನ ಬಂತು. ಕಾಮ ಅದಕ್ಕೆ ತಕ್ಕ ಇಚ್ಛೆ ಇವತ್ತು ಅವರಿಗೆ, ಇವರಿಗೆ ಪಾಠ ಕಲಿಸಬೇಕು ಅಂತ ಇಚ್ಛೆ ಬಂತು. ಕರ್ಮ ಹಾವಿನ ಹೆಣವನ್ನು ಅವನ ಕೊರಳಿಗೆ ಹಾಕಿದ. ಅವಿದ್ಯಾ ಕಾಮ ಕರ್ಮ, ದೇವರು ದೂರವೇ ಇದ್ದ. ಪ್ರಹಸನ್ಯ ಭಾರತ ಅಂತ ನನ್ನ ನಟ ಬಿಡ್ಲಿ. ಅವಾಗ ಇವಾಗೇನ್ ಮಾಡ್ದ, ಆ ಜೀವ ಬಗ್ಗಿ ಆ ಪರಮಾತ್ಮನ ಪಾದಕ್ಕೆ ಬಿದ್ದ. ಇದು ಜ್ಞಾನ ಮುದ್ರೆ ಆಯಿತು. ಇದು ಜ್ಞಾನ ಮುದ್ರೆ ಆಯಿತು. ಜ್ಞಾನ ಮುದ್ರೆ ಆದ ಕೂಡಲೇ ಅವಿದ್ಯೆ ವಿದ್ಯೆ ಆಯಿತು, ಕಾಮ ಭಕ್ತಿ ಆಯಿತು, ಕರ್ಮ ವೈರಾಗ್ಯ ಆಯಿತು, ಜ್ಞಾನ ಭಕ್ತಿ ವೈರಾಗ್ಯ ಆಯಿತು. ಅವನು ಪರಮಾತ್ಮ ಜೊತೆಯಲ್ಲಿ ಅವನು ಬಿಡಲಿಲ್ಲ. ಅವಿದ್ಯಾ ಕಾಮ ಕರ್ಮ ಹೋಗಿ ಜ್ಞಾನ ಭಕ್ತಿ ವೈರಾಗ್ಯ ಆದ ಕೂಡಲೇ ದೇವರು ಜೀವನದ ದೂರ ಬಿಡಲಿಲ್ಲ, ತಾನು ಬಂದು ಅವನಿಗೆ ಆಶ್ರಯ ಆಗಿದೆ ಅಂತ. ಇದು ಅಭಯ ಮುದ್ರೆ ಆಯಿತು. ಇದು ಅಭಯ. ಅವಿದ್ಯಾ ಕಾಮ ಕರ್ಮ ಹೋಗಿ ಜ್ಞಾನ ಭಕ್ತಿ ವೈರಾಗ್ಯ ಬಂತು, ಅಭಯವನ್ನು ಕೊಟ್ಟಿದ್ದಾನೆ. ಪರೀಕ್ಷಿತ ರಾಜ ಮೊದಲು ಅವಿದ್ಯಕ್ಕೆ ಒಳಗಾಗಿ ತಪ್ಪು ಮಾಡಿದ. ಅವಾಗ ಏನಾಯ್ತು, ಗಂಗಾ ತೀರಕ್ಕೆ ಬಂದು ಕೂತಿದ್ದಾನೆ ಪರಮಾತ್ಮ, ಇದರಲ್ಲಿ ಬಂದು ಕೂತ. ಅವಾಗ ಶುಕಮುನಿಗಳು ಬಂದರು ಅವನಿಗೆ ಆ ಉಪದೇಶ ಮಾಡಲಿಕ್ಕೆ. ಇದೇ ಶುಕಮುನಿಗಳು ಇದೇ ಅಶ್ವತ್ಥನಾಮನಾಗಿದ್ದಾಗ ಪರೀಕ್ಷೆಯನ್ನು ಕೊಲ್ಲಲೇಬೇಕು ಅಂತ ಬ್ರಹ್ಮಾಸ್ತ್ರ ಬಿಟ್ಟಿದ್ರು. ಅದೇ ಅಶ್ವತ್ಥಾಮರು ಈಗ ಶುಕರೂಪದಿಂದ ಬಂದು ಸಾಯಲೇಬಾರದು ಅಂತ ಅನುಗ್ರಹ ಮಾಡಲಿಕ್ಕಾಗಿ ಭಾಗವತ ಅಮೃತವನ್ನು ಉಳಿಸಿದ. ಹೀಗೆ ವಿಶೇಷವಾಗಿ ಈ ಭಾಗವತ ಎಂಥವರನ್ನು ರಕ್ಷಣೆ ಮಾಡುತ್ತೆ ಎಂಬುದಕ್ಕೆ ಇದು ನಮ್ಮ ಜೀವನವೇ ಒಂದು ದೃಷ್ಟಾಂತ. ಭಾಳ ಗೋವಿಂದಾಚಾರ್ಯರ ಒಂದು ಸ್ಮರಣೆ ಕಾಲದಲ್ಲಿ ನಾನು ಇಲ್ಲಿ ಬರ್ತೇನೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ವಿದ್ಯಾಪೀಠದಲ್ಲಿ ಪೇಜಾವರ ಶ್ರೀಗಳವರ ಆರಾಧನೆ ನಿಮಿತ್ತ ಕಾರ್ಯಕ್ರಮ ಆಗ್ತಾ ಇದೆ. ಪುಣ್ಯಕ್ಕೆ ನನಗೆ 24ನೇ ತಾರೀಕು ಇಟ್ಟಿದ್ದಾರೆ. ಅದ್ರ ಇವತ್ತು ನಾನು ಇಲ್ಲಿ ಬರ್ಲಿಕ್ಕಾಯ್ತು. ಕುತ್ವಾಟಿಯವರು ಬಂದು ಹೇಳಿದ್ರು, ಸ್ವಾಮಿ ನೀವು ಇದ್ರಲ್ಲ ವೀಣಾ ಅವ್ರು ಮಾತಾಡ್ತಾರೆ ಅಂತ ಹೇಳಿ ಫೋನ್ ಕೊಟ್ಟು ನಮ್ಮ ಕೈಲಿ ಕೊಟ್ಬಿಟ್ರು. ಅವ ವೀಣಾ ಅವ್ರು ಹೇಳಿದ್ರು, ಇದೇ ಕಾರ್ಯಕ್ರಮ ಇದೆ, ಅಗತ್ಯ ಬರ್ತೇನಮ್ಮ ಬಂದು. ನೀನೆಲ್ಲ ನೋಡಿದ್ಯಾ? ಇಲ್ಲ ನಾವು ನೋಡೇ ಇಲ್ಲ ಸ್ವಾಮಿಗಳೇ, ನಿನ್ನ ಫೋಟೋ ನೋಡಿದ್ದೀನಿ, ನಾನು ನಿನ್ನೆ ನೋಡಿಲ್ಲಲ್ಲ ಅಂತ. ನಾವು ವಾಟ್ಸಪ್ದಲ್ಲಿ
ಅವರ ಪ್ರವಚನ ಕೇಳಿದೆ, ಭಾಗವತ ಪ್ರವಚನ ಕೇಳಿದ್ದೇನೆ, ಅವ್ರ ತಂದೆಯ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೇನೆ. ಆಮೇಲೆ ಅಕ್ಕಮಹಾದೇವಿ ಕಥೆಗಳನ್ನ ಕೇಳಿದ್ದೇನೆ. ಹಾಗೆ ಕೇಳಿ ಒಂದು ನಮಗೆ ಪರಿಚಯ ಇತ್ತು. ಸರಿ, ಇವತ್ತು ನೋಡ್ಲಿಕ್ಕಾಗದೆ ಸ್ವಾಮಿ ಬನ್ನಿ, ಆಗ ನಾವು ಎಷ್ಟು ಗಂಟೆ ಬರಬೇಕು, ಎಲ್ಲಿ ಬರಬೇಕು ಅದು ಹೇಳಿದ್ನಿಲ್ಲ. ವಿಷಯ ಹೇಳಿದ್ರೆ ಕಾರ್ ಕಳಿಸ್ತಾರೆ ಸ್ವಾಮಿಗಳೇ ಅಂತ ಎಲ್ಲ ಹೇಳಿದ್ರೆ, ಇಲ್ಲ ಕರೆಕ್ಟ್ 3:45-4ಕ್ಕೆ ರೆಡಿಯಾಗಿದ್ದೆ. ಕಾರ್ ಬಂತು. ನಾನು ಸ್ವಲ್ಪ ಕಾಯಿಸಿದೆ. ಈ ದಂಡ ತರಬೇಕು, ಆ ದಂಡ ಚೀಲ ಎಲ್ಲಿ ಇಟ್ಟಿರೋ ಗೊತ್ತಿಲ್ಲ, ಅದನ್ನು ಗೊತ್ತಾ ಕೂತ್ಬಿಟ್ಟಿದೆ. ಸರಿ ರೀ, ಸ್ವಾಮಿಗಳು ಬರ್ತಾರೆ ಅಂತ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ ಅಂತ. ಸ್ವಾಮಿಗಳು ಹೇಳೋದಿಲ್ಲ, ಸ್ವಾಮಿಗಳು ಬರ್ತಾರೆ. ಇದು ಒಳ್ಳೆ ಗೋಳೆ ಇದು. ಸರಿ, ಈಗ ಎಲ್ರೂ ಕಾಯಿಸಬೇಕಾಯ್ತು ಅಂತ ಹೇಳಿ ಬಂದೆ. ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಗೋವಿಂದಾಚಾರ್ಯರು ಪ್ರವಚನದಲ್ಲಿ ಅಲ್ಲಿ ಹೋಗಿ ಕೂಡ್ತಾ ಇದ್ದೆ, ಪೂರ್ವಾಶ್ರಮದಲ್ಲಿ ಕೂಡ್ತಾ ಇದ್ದೆ. ಎಲ್ಲ ಅದು ಮಾರ್ಗೆ ಬರ್ತಿರ್ತಾರೆ. ಅವರು ವಾಪಸ್ ಹೋಗುವಾಗ ಅವ್ರ ಕಾರಲ್ಲಿ ಹೋಗ್ತಿರ್ತಾರೆ. ನಾನು ಹುಡುಗಿ ಹೊರಗೆ ಬರ್ತೇನೆ, ಅಲ್ಲಿ ಬಿಟ್ಬಿಡಿ ಅಂತ ಹೇಳ್ತೇನೆ, ಕೂತ್ಕೊಂಡಿರೋದು. ಹಾಗೆ ಅದು ಮಾರ್ಗದಿಂದ ಹುಡುಗಿ ಬರುವಾಗ ಅವ್ರ ಜೊತೆ ಕೂಡ ಬರ್ತಿದ್ದೆ. ಈಗ ಸ್ವಾಮಿಗಳು ಆಗಬೇಕು ಅಂದರೆ ಮಾಡಿದ್ದು. ಪಲ್ಯವಾರ ಸ್ವಾಮಿಗಳಿಗೂ ಯಾಕೋ ಮನಸ್ಸು ಬಂದಿಲ್ಲ. ಸರಿ, ಪೇಜಾರ ಸ್ವಾಮಿಗಳಾದ್ರೂ ಕೊಡ್ತಾರೆ ಅಂತ ತಿಳ್ಕೊಂಡೆ. ಅವ್ರು ಹೆದರ್ಕೊಬಿಟ್ರು, ನಾನು ನಿಮ್ಗೆ ಕೊಟ್ಟುಬಿಟ್ರೆ ನಮ್ಮ ಗುರುಗಳು ನಮ್ಗೆ ಏನಾದ್ರು ತಪ್ಪು ತಿಳ್ಕೊಟ್ರೆ ಏನು ಮಾಡೋದು ಅಂತ. ಸರಿ, ಅವಾಗ ದೊಡ್ಡಪ್ಪ ಅಂತ ಕೇಳಿದೆ, ಏನು ಮಾಡೋದು ಅಂತ. ಇಲ್ಲ, ಘಟ್ಟದ ಮೇಲೆ ಒಂದು ಸಂಪ್ರದಾಯ ಇದೆ, ಬೃಂದಾವನ ಮುಂದೆ ಆಶ್ರಮ ತಗೊಳ್ಳೋದು ಸಂಪ್ರದಾಯ ಇದೆ. ಹಾಗಾದ್ರೆ ನಾನು ರಾಘವೇಂದ್ರ ಸ್ವಾಮಿ ಬೃಂದಾವನ ಮುಂದೆ ಆಶ್ರಮ ತಗೊಳ್ತೇನೆ. ಮಂತ್ರಾಲಯಕ್ಕೆ ಹೋಗಿ ಅಲ್ಲ, ನನ್ನ ಹತ್ರ ಪೂಜೆ ಮಾಡೋದಕ್ಕೆ ಚಿಕ್ಕ ಬೃಂದಾವನ ಇತ್ತು. ಆ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರೆ ಅಂತಲ್ಲ ನಾವು ಪೂಜೆ ಮಾಡೋದು. ಸರಿ, ನಾನು ಅಲ್ಲೇ ತಗೊಳ್ತೇನೆ ಅಂತ. ಅವ ಬಂದಂದೆ ಗೋವಿಂದಾಚಾರ್ಯ ಹೋದೆ. ಈಗ ಈ ರೀತಿಯಾಗಿ ನನ್ನ ಕಥೆ ಎಲ್ಲ ಹೇಳಿದೆ. ಸ್ವಾಮಿಗಳಾಗಲಿಕ್ಕೆ ಇನ್ನೊಬ್ಬ ಸ್ವಾಮಿಗಳು ಬೇಕಾಗಿಲ್ಲ, ಅದಕ್ಕೆ ಪುರೋಹಿತರು ಬೇಕು. ಯಾವ ಸ್ವಾಮಿಗಳು ಪುರೋಹಿತ ಬರೋದಿಲ್ಲ. ಅದಕ್ಕೆ ಆತ್ಮಶ್ರಾದ್ದ, ವಿರಜ ಹೋಮ ಎಲ್ಲ ಮಾಡಬೇಕು. ಅದಕ್ಕೆ ಸ್ವಾಮಿಗಳು ಇದೆಲ್ಲ ಮಾಡ್ಲಿಕ್ಕೆ ಆಗೋಲ್ಲ, ನಿನ್ನ ಪುರೋಹಿತರು. ಸರಿ, ಇಲ್ಲೇ ಮಲ್ಕೊಂಡು ಅವ್ರ ಮನೆ ಮಲ್ಕೊಂಡ್ಬಿಟ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಧರ್ಮಶಾಸ್ತ್ರ ಗ್ರಂಥಗಳನ್ನ ನೋಡಿ ತಾನೇ ತನ್ನ ಕೈಯಾರ ಬರೆದ್ರು. 1-2-3 ಪೇಜ್ ಬರೆದ್ರು. ಇದನ್ನು ಒಬ್ಬ ಶ್ರಾದ್ದ ಮಾಡಲಿಕ್ಕೆ ಗೊತ್ತಿರುವ ಯಾವ ಪುರೋಹಿತ ಇದ್ದಾನೋ ಅವನಿಗೆ ಕೊಟ್ಟು ಬಿಟ್ಟರೆ ಸಾಕು, ಅವ್ರಿಗೆಲ್ಲ ಕೆಲಸ ಮಾಡಿಸ್ಕೊಡ್ತಾರೆ ಅಂತ. ಸರಿ, ಹಾಗೆ ಆಮೇಲೆ ಹೋಗಿ ಒಬ್ಬ ಪುರೋಹಿತರ ಹೋದೆ, ನಾನು ತೋರಿಸಿದೆ. ಏನು ಸ್ವಾಮಿ ಆಗ್ಬೇಕ ನೀನು? ನಾನು ಯಾರು ಗೊತ್ತಾ? ನಿಶ್ಚಿತ ಮಾತ್ರ ಗೊತ್ತು, ನಿಮ್ಮ ಅಪ್ಪನಿಗೂ ಅಮ್ಮನಿಗೂ ಮದುವೆ ಮಾಡಿಸಿದ್ದು ನಾನೇ ಅಂದ್ರೆ. ಈಗ ನಿನಗೆ ನೀ ಸ್ವಾಮಿ ಆಗ್ಬೇಕಾ? ಅವ್ರು ಮದುವೆ ಮಾಡಿಸಿದ ಈಗ ಸ್ವಾಮಿ ಆಗಲಿಕ್ಕೆ ನಾನೇ ಬರಬೇಕಾ? ಸರಿ ಮಾಡ ಅಂತ ಹೇಳಿ ಒಂದು ದಿವಸ ನಿರ್ಣಯ. ಅದು ಅಲ್ಲೇ ಬನ್ನಂಜೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲೇ ಭಾಗವತ ಸಪ್ತಾಹ ಮಾಡಿದೆ. ಸಪ್ತಾಹ ಮಂಗಳ ದಿವಸ ಸನ್ಯಾಸ ಆಗೋದು ಅಂತ. ಮಂಗಳ ದಿವಸ ತಕ್ಕ ರೀತಿಯಲ್ಲಿ ಪುರೋಹಿತರು ಬುದ್ಧರು ಹೆರ್ಗ ಉಪಾದರು ಅಂತ ಅವರು ನಮಗೆ ದಂಡ ಎಲ್ಲ ಮಾಡಿಕೊಟ್ರು. ಎಲ್ಲ ಕೆಲಸ ಎಲ್ಲ ಆಯಿತು. ಸೋದೆ ಸ್ವಾಮಿ ಹತ್ರ ಹೋದೆ. ಏನು ಭಾಗವತ ಹೇಳ್ತಾ ಸನ್ಯಾಸಿಗಳಾಗಿಬಿಟ್ರ ವಿರಕ್ತರಾಗಿ? ಸಾಗರೆ ರಾಜರ ಅನುಗ್ರಹ ಆಗಲಿ ಅಂತ ಹೇಳಿ ಮಂತ್ರಿಸಿಕೊಟ್ಟು ಆತಮನಿಗೆ ಹೋದೆ. ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಸ್ವಾಮಿಗಳಾಗ್ಬಿಟ್ಟೆ. ಈಗ ನೋಡಿದ್ರು. ಸರಿ, ಮಂತ್ರಾಶೆಲ್ಲ ಕೊಟ್ಟು ನಂತರ ಕೊಯಮತ್ತೂರು ಹೋದೆ. ದೊಡ್ಡಪ್ಪ ಹತ್ರ ಹೇಳಿದೆ. ಅವ್ರು ಹೋಗಿ ನನಗೂ ನಮಸ್ಕಾರ ಮಾಡಿದ್ರು. ಹೇಳಿ ನಮ್ಮ ಗುರುಗಳು ಅವರೆಲ್ಲ ಹೇಳಿಕೊಟ್ರು, ಇಲ್ಲ ನೀವು ಯತಿಗಳಾದ್ರಿ, ನಾನು ಗೃಹಸ್ಥಾಶ್ರಮಿ, ನಾನು ಮಾಡುವ ಗೌರವ ಮಾಡಲೇಬೇಕು ಅಂತ ಹೇಳಿದರು. ನಂತರ ಸೇಲದಲ್ಲಿ ಸಪ್ತಾಹ ಮಾಡಿದಾಗ ಗೋವಿಂದಾಚಾರ್ಯ ಪತ್ರ ಹಾಕಿದೆ, ನೀವು ಭಾಳ ಅನುಕೂಲ ಮಾಡಿಕೊಟ್ರಿ, ಕೃತಜ್ಞತೆ ನಮ್ಮ ಸರಿ ಪತ್ರ ಮಾಡಿದೆ. ಅವಾಗ ಅವ್ರದ್ದು ಪತ್ರ ಹೊರತು, ಯಾಕಂದ್ರೆ ಅವಾಗ ಫೋನೆಲ್ಲ ಇದ್ದಿಲ್ಲ. ಅವಾಗ ಪತ್ರ ಹೊರತು. ಈಗ ನಾನು ಪೇಜಾರ ಸ್ವಾಮಿ ಹತ್ರ ಹೇಳಿದ್ದೇನೆ, ಅವ್ರು ನಿಮಗೆ ಪ್ರಣವ ಉಪದೇಶ ಕೊಡೋದು ಅಂತ ನಿರ್ಣಯ ಮಾಡಿದ್ದಾರೆ, ಅವರ ಸಂಪರ್ಕ ಮಾಡಿ ಅಂತ ಹೇಳಿದ್ರು. ಪೇಜಾರ ಸ್ವಾಮಿ ಹೇಳಿದಂತೆ ನಾವು ಉಡುಪಿ ಬರುವಷ್ಟರಲ್ಲಿ ಅವರು ಊರು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಹೇಳ್ಬಾರ್ದು. ಸರಿ, ಹಾಗೆ ಆಮೇಲೆ ಪೇಜಾರ ಸ್ವಾಮಿಗೆ ಉಡುಪಿಗೆ ಲೆಟ್ರ್ ಬರುತ್ತೆ.
ಅವರು ಟೆಲಿಗ್ರಾಮ್ ಬಿಟ್ಟರು, ನಾನು ವಿದ್ಯಾಪೀಠದಲ್ಲಿ ಇದ್ದೇನೆ ಅಂತ. ಸರಿ, ಸೀದಾ ಅದು ಸ್ವಲ್ಪ ಮಂಗಳ ಮುಗಿಸಿ ಆವತ್ತು ಒಂದು ಕನಸಾಯ್ತು ನನಗೆ. ಅಲ್ಲಿ ಬೃಂದಾವನದಲ್ಲಿ ಪೂಜೆ ಮಾಡ್ತಾ ಇರೋರು, ನಿಮಗೆ ದೊಡ್ಡವರಿಂದ ಒಂದು ಉಪದೇಶ ಆಗಬೇಕಲ್ಲ, ಮಂತ್ರೋಪದೇಶ ಆಗಬೇಕಲ್ಲ ಅಂದರು. ನಂಗೆ ರಾಘವೇಂದ್ರ ಸ್ವಾಮಿ ಉಪದೇಶ ಕೊಟ್ಟರು, ನನಗೆ ಕೇಳದಿದ್ದು ಅಡ್ಡಿಲ್ಲ, ಅವ್ರು ಕೊಟ್ಟಿದ್ದಾರೆ, ನಂಗೆ ಅವ್ರಿಗಿಂತ ದೊಡ್ಡವರು ಯಾರು ಇಲ್ಲ, ಎದೆ ಸಾಕು ನನಗೆ ಅಂದೆ. ನಿಮಗೆ ಅಷ್ಟು ದಾರ್ಢ್ಯ ಇರೋದಾದರೆ ಹಾಗೆ ಆಗಲಿದ್ರು. ಬೆಳಗ್ಗೆ ನೋಡಿದಾಗ ಪೇಜಾರ ಸ್ವಾಮಿದು ಟೆಲಿಗ್ರಾಮ್ ಬಂದಿತ್ತು. ಅಲ್ಲಿ ಬಂದು ವಿದ್ಯಾಪೀಠಕ್ಕೆ ಬಂದು ಹೇಳಿದಾಗ, ಗೋವಿಂದಾಚಾರ್ಯ ಎಲ್ಲ ನಮಗೆ ಹೇಳಿದ್ದಾರೆ, ನಾಳೆ ನಾನು ನಿಮಗೆ ಪ್ರಣವ ಪರೀಕ್ಷೆ ಕೊಡ್ತೇನೆ. ಸರಿ, ಹೆಸರೇನು ಇಟ್ಕೊಂಡ್ರಿ? ನಾನೊಂದು ರಾಘವೇಂದ್ರ ಅಂತ ಹೆಸರಿತ್ತು, ಈಗ ರಾಘವೇಂದ್ರ ತೀರ್ಥಾಟ ಮಾಡ್ಕೊಂಡ್ಬಿಟ್ಟೇನೆ. ಸರಿ, ಅದೇ ಹೆಸರು ಇರಲಿದ್ರು, ಬೇರೆ ಹೆಸರು ಇಡ್ಲಿಕ್ಕೆ ಹೋಗಿಲ್ಲ, ಅದೇ ಹೆಸರು ಇರಲಿ. ಮಾರನೇ ದಿವಸ ಆಚರಣೆ ಕೊಟ್ಟರು. ನಂತರ ಬಂದು ಗೋವಿಂದಾಚಾರ್ಯ ಅಲ್ಲೆಲ್ಲ ಪ್ರೊಫೆಸರಲ್ಲಿ ಸಿಗ್ತಿದ್ರು. ಅವಾಗ ವಿಶೇಷವಾಗಿ ಅವರ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಿದ್ದೆ. ಬಹಳ ಸಂತೋಷ. ಈಗ ಈ ದಿವಸ ಅದು ದೈವ ಸಂಕಲ್ಪ. ಮಂತ್ರಾಲಯ ಸ್ವಾಮಿಗಳು ಬರಬೇಕಾದದ್ದು ರಾಘವೇಂದ್ರ ಸ್ವಾಮಿ ಬಂದರು. ಹೀಗೆ ವೀಣಾ ಅವರು ಭಾಳ ಆತ್ಮೀಯತೆಯಿಂದ ಬರಮಾಡಿಕೊಂಡಿರಲು ವಿಷಯ ಹೇಳಿದ್ರು. ನೋಡಿ ತುಂಬ ಸಂತೋಷ ಆಯಿತು. ಆ ಗೋವಿಂದಾಚಾರ್ಯ ಜೊತೆಯಲ್ಲಿ ಇದ್ದಂತಾಯಿತು, ಭಾಳ ಸಂತೋಷ ಆಗಿದೆ. ಎಷ್ಟು ಭಕ್ತರು ಸೇರ್ತಾರೆ ನಾನು ಭಾಳ ಆಶ್ಚರ್ಯ ಆಯಿತು. ದೇವರು ಒಳ್ಳೆದು ಮಾಡಲಿ. ಇಂಥ ಕಾರ್ಯಕ್ರಮ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಒಳ್ಳೆಯ ವೈಭವದಿಂದ ಬೆಳೆದಿರುವಂತಾಗಲಿ. ಗೋವಿಂದಾಚಾರ್ಯರು ಜೊತೆಯಲ್ಲಿ ಇದ್ದು ಸಂತೋಷಪಟ್ಟು ಆ ಮಕ್ಕಳನ್ನು ಹಾಗೂ ಅವರ ಅಭಿಮಾನಿಗಳನ್ನು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ವಾಮಯ ಕುಸುಮವನ್ನು ಅರ್ಪಣೆ ಮಾಡ್ತೀನಿ. ಈಗ ನಾವು ಹೇಳುವಂತೆ ನೀವು ಹೇಳಿ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಇದು ವಿದ್ಯಾಮಾನ್ಯರು ಎಲ್ರಿಗೂ ಉಪದೇಶ ಮಾಡ್ತಿದ್ದ ಮಂತ್ರ. ಇನ್ನೊಂದು ಮಂತ್ರ, ಎಲ್ಲ ಕಷ್ಟಗಳದ್ದು, ಇದು ಕಷ್ಟಗಳು ಪರಿಹಾರ ಮಾಡೋದು, ಒಂದೊಂದು ಆರೋಗ್ಯವನ್ನು ಕೊಡುವ ಮಂತ್ರ. ಅಚ್ಯುತ ಅನಂತ ಗೋವಿಂದ ಸ್ಮೃತಿ ಮಾತ್ರ ಆರ್ತಿನಾಶನ ರೋಗಾನ್ಮೇ ನಾಶಯ ಅಶೇಷಾನ್ ಆಶು ಧನ್ವಂತರೇ ಹರೇ. ಇದು ವಿದ್ಯಾಮಾನ್ಯರೇ ರಚನೆ ಮಾಡಿ ಭಕ್ತರಿಗೆ ಅನುಗ್ರಹ ಮಾಡಿದ ಮಂತ್ರ. ಕೊನೆಯದು ಸಾಲ ಪರಿಹಾರ ಮಾಡುವ ಮಂತ್ರ. ಈ ಮಂತ್ರ ಹೇಳಿದ್ರೆ ಸಾಲ ಎಲ್ಲ ತೀರುತ್ತೆ, ಅದು ಸಾಲ ತೀರಿಸ್ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ರೀ. ನಮ್ಮ ಸಾಲ, ನಾನು ಮಂತ್ರ ಹೇಳ್ತೇನೆ, ಸಾಲ ಪರಿಹಾರ ಆಗುತ್ತೆ, ಹೋಗಿ ಬರ್ರಿ. ಎಲ್ಲೋ ಹೋಗೋದು ವಾದರಾಜರು ಅನುಗ್ರಹ ಮಾಡಿದ ಮಂತ್ರ. ದೇವತಾ ಕಾರ್ಯಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಈ 4 ಲಕ್ಷ ಜನರಿಗೆ ಹೇಳಿಕೊಟ್ಟಿದ್ದೇನೆ ಈ ಮಂತ್ರ. ದೀಪೋತ್ಸವ ಅಂತ ಈ 7 ಗಂಟೆಯಿಂದ ದೀಪೋತ್ಸವ ಶನಿದೋಷ ಪರಿಹಾರ ಆಗಲಿ ಅಂತ ಅಲ್ಲಲ್ಲಿ ದೀಪೋತ್ಸವ ಮಾಡ್ತಿದ್ದೆ. ಆ ದೀಪೋತ್ಸವ ದೇವಸ್ಥಾನದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ, ಬರೋ 4,000-5,000 ಜನ ಬರ್ತಿದ್ರು. ಅದಕ್ಕೆ ಗ್ರೌಂಡ್ನಲ್ಲೇ ಮಾಡ್ತಿದ್ದೆ. ಜನ ಹೇಳಿದಾಗ, ಬನ್ನಂಜಿ ಸ್ವಾಮಿ, ನಿಮ್ಮ ಶಿಷ್ಯರು ಬನ್ನಂಜಿ ಸ್ವಾಮಿ ಬಂದಿದ್ರು, ತೀರ್ಥ ಇಲ್ಲ, ಪ್ರಸಾದ ಇಲ್ಲ, ಪೂಜೆ ಇಲ್ಲ. ಹೌದು, ಬೆಳಗ್ಗೆ 5 ಗಂಟೆಗೆ ದೀಪೋತ್ಸವ ಇದೆಲ್ಲ ಬಂದು ಬಿಡಿ ಹೇಳಿದ್ರು. 5 ಗಂಟೆಗೆ ಬಂದರೆ ವಿಶೇಷ ಫಲ, ಬೇಗ ಕಾರ್ಯಸಿದ್ಧಿ, ಬೇಗ ಷಡ್ದೋಷ ಪರಿಹಾರ. ಎಲ್ಲರೂ 5 ಗಂಟೆಗೆ ಬರ್ತಿದ್ರು. 4,000 ಜನ. ಅರ್ಧ ಮುಕ್ಕಾಲು ಗಂಟೆ ಹೊತ್ತು ದೀಪೋತ್ಸವ ಮುಗಿಸಿ ಹೋಗ್ತಿದ್ರು. ಅವ್ರದ್ದು ಬಿಜಾಪುರ ಹೋದ್ರೆ ಅಲ್ಲೇ ಹೇಳಿದ್ರು, ಬಾಗಲಕೋಟೆಗೆ ಬಂದರು ಅಲ್ಲೇ ಹೇಳಿದ್ರು, ರಾಯಚೂರಿಗೆ ಬಂದರು ದಾವಣಗೆರೆ ಅಲ್ಲಿ. ನಾನು 4,000 ಜನ ಬರ್ತಾರಂತಲ್ಲ, ನಿಮ್ಮ ಆಶೀರ್ವಾದ ಸ್ವಾಮಿಗಳೇ ಅಂತ. ನನಗೂ ನೋಡಬೇಕಲ್ಲ ದೀಪೋತ್ಸವ. ಸರಿ, ನೀವು ತಿರುಗ್ತಾ ಇದ್ರೆ ನಾನು ತಿರುಗ್ತಾ ಇರ್ತೀನಿ, ಒಂದ್ಸರಿ ಸೇರ್ತೀವಿ ಮಾಡೋಣ ಸ್ವಾಮಿ.
ಬೆಂಗಳೂರಿನಲ್ಲಿ ಆ ದೀಪೋತ್ಸವ ಆಯಿತು, ವೈಭವ ಆಯಿತು. ಶಿವರಾತ್ರಿ ಇತ್ತು, ಶನಿವಾರ ಇತ್ತು, ತ್ರಯೋದಶಿ ಇತ್ತು. ತ್ರಯೋದಶಿ ಶನಿವಾರ ಭಾರಿ ಪ್ರಚಾರ ಆಗಿತ್ತು. 5:30 ಗಂಟೆಗೆ ಬಂದೇನು ಹೇಳಿದರೆ 5 ಗಂಟೆಗೆ ಮೈದಾನ ಎಲ್ಲ ತುಂಬ ಹೋಯಿತು. ಆಮೇಲೆ 5 ಗಂಟೆಗೆ ಶುರು ಮಾಡಬೇಕಾಯಿತು. 5:30ಗೆ ಒಂದು ಬ್ಯಾಚ್ ಮುಗೀತು. ಎಷ್ಟು ಜನ ಕೂದಿದಾರೋ ಅವರ ಬೆನ್ನ ಹಿಂದೆ ಒಬ್ಬರು ನಿಂತಿದ್ದಾರೆ. ಅವ್ರು ಹೇಳಬೇಕು, ಟಪಾಕ ಕೊಡಬೇಕು. ಈಗ 15 30,000 ಜನ ಆಯಿತು. ಆಮೇಲೆ 3,000 ಜನ. ಹೀಗೆ ಸ್ವಾಮಿಗಳು ನೋಡಿ ಸಂತೋಷಪಟ್ಟರು. ವಿದ್ಯಮಾನರು ಕೂತಿದ್ರು ವಿದ್ಯಾಪೀಠದಲ್ಲಿ. ಸ್ವಾಮಿ, ನಿಮ್ಮನ್ನು ನಾನು ಕರೀತಿದ್ದೆ, ಕರ್ಕೊಂಡು ಹೋಗ್ತಿದ್ದೆ, ನಾ ಬಂದಿದ್ದೆ, ನಾನು ನೋಡಿದೆ, ನೀವು ದೀಪೋತ್ಸವ ನೋಡಿದೆ, ನಾನು ಬಂದಿದ್ದೆ, ಏನೋ ತಮಾಷೆ ಮಾಡ್ತಾನೆ ತಿಳ್ಕೊಂಡೆ. ಆಮೇಲೆ ಊಟ ಮಾಡುವಾಗ ಬೇಜಾರು ಸ್ವಾಮಿಗಳು ಕೇಳ್ತಿರು, ಬಂದಿದ್ದೆ ಸ್ವಾಮಿಗಳದು ಶನಿ ದೀಪೋತ್ಸವ ನೋಡಿದ್ರ? ಅವ್ನು ನೋಡಿದೆ. ನಾನು ಉತ್ತರಾಯಣ ಮಠಕ್ಕೆ ಸ್ನಾನಕ್ಕೆ ಹೋಗ್ತಿದ್ದೆ, ಅಲ್ಲಿ ಮುಳುಗಿ ಸ್ನಾನ ಮಾಡಲಿಕ್ಕೆ. ಅವರು ಪ್ರತಿನಿತ್ಯ ಮುಳುಗಿ ಸ್ನಾನ ಮಾಡಲೇಬೇಕು ಅವ್ರಿಗೂ. ಅದೇ ಉತ್ತರಾಯಣ ಮಠದಲ್ಲಿ ಹೋಗ್ತಾ ಇದ್ರು. ಅವರು ಪೊಲೀಸ್ನವ್ರು ಬಿಡಲಿಲ್ಲಂತೆ. ನನ್ನನ್ನು ಸಾವಿರಾರು ಜನ ಪರ್ಯಾಯ ಜನ ಬರುವಂತ ಬರ್ತಾ ಇದ್ರು. ಉಡುಪಿ ಸ್ವಾಮಿ ಬಂದರೆ ದೀಪೋತ್ಸವ ಆಗುತ್ತೆ, ಹೋಗೋದಿಲ್ಲ ಅಂದ್ಬಿಟ್ರು. ಆಮೇಲೆ ನಾನು ವಾಪಸ್ ಹೋಗಿ ರಾಮಕೃಷ್ಣ ಆಶ್ರಮದಿಂದ ಹೀಗೆ ಬಂದು ತಿರ್ಕೊಂಡು ಉತ್ತರಾಯಣ ಮಠಕ್ಕೆ ಹಿಂದಿಳಿದು ಹೋದೆ. ಈಗ ಹೋದರೆ ಜನ ತುಂಬ ಮೈದಾನ ಕೂತಿದ್ದಾರೆ. 20-30 ಮೈಕ್ ಇಟ್ಟುಬಿಟ್ಟಿದ್ರು. ಅದು ನೋಡಿದ್ರೆ ಎಲ್ಲ ದೀಪ ಹಚ್ತಾರೆ. ಇವರು ಭಾರಿ ಪ್ರವಚನ ಮಂತ್ರ ಹೇಳ್ತಾ ಇದ್ದಾರೆ. ಎಲ್ಲರೂ ಅದನ್ನು ಕೇಳ್ತಾ ಇದ್ದಾರೆ. ಮಾಘ ಮಾಸ, ಚಳಿಗಾಲ, ಶಿವರಾತ್ರಿ. ಆ ಚಳಿಗಾಲ ಇಷ್ಟು ಜನ ಬರೋದು ಭಾಳ ಆಶ್ಚರ್ಯವಲ್ವ? ಅದು ನಿಜಕ್ಕೂ ಆಶ್ಚರ್ಯ ಅಂತ ಇಬ್ಬರು ಮಾತಾಡಿದ್ರು. ನಿಮ್ಮ ಇಬ್ಬರದು ಆಶೀರ್ವಾದ ಏನು ಆಶ್ಚರ್ಯ ಇಲ್ಲ ಅಂತ. ಹೌದಾ? ಸರಿ. ಅಂದರೆ ಹೀಗೆ ಈ ರೀತಿಯಾಗಿ ಇದು ಅನುಗ್ರಹ. ಗೋವಿಂದಾಚಾರ್ಯರು ನಾನು ಪ್ರಣವ ಉಪದೇಶ ಆಯ್ತಲ್ಲ, ಅರ್ಥ ಈ ಗೋವಿಂದಾಚಾರ್ಯ ಆತರವಡ ಉಪನಿಷತ್ತು, ಆಮೇಲೆ ಇದು ಉಪನಿಷತ್ತು, ಮಂಡೂಕ ಉಪನಿಷತ್ತು ಎಲ್ಲ ಇದಕ್ಕೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಅರ್ಥ ಚಿಂತನೆ ಎಲ್ಲ ಕೊಟ್ಟಿದ್ರು. ಹೀಗೆ ಇದ್ದಾಗಲೂ ಅನುಕೂಲ, ಓದುವಲ್ಲೂ ಅನುಕೂಲ. ಸಂತೋಷ. ದೇವರೇ ಒಳ್ಳೆಯ ಒಳ್ಳೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಪ್ರಾರ್ಥನೆ ಮಾಡ್ತೇವೆ. ಶ್ರೀ ಕೃಷ್ಣ ಅರ್ಪಣ. ಮಗುವಿನ ಮುಗ್ಧತೆಯ ಸಹೃದಯ ಪೂಜನೀಯ ಶುಭ ಆಶೀರ್ವಾದಗಳನ್ನು ನಮ್ಮ ಮೇಲೆ ಧಾರೆ ಎರೆದ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು.